ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಿಂದೆ ಹಿಂದೆ ಹೋಗಿ, ಹಿಂದೆ ಹುಷಾರ್. ನಮ್ಮಂತ ಬಡವ್ರ ದೇಹದಲ್ಲಿ ರಕ್ತ ಇಲ್ಲದೆ ಇದ್ರು ಕೂಡ ಮರ್ಯಾದೆ ಅಂತೂ ಇದ್ದೇ ಇರುತ್ತೆ. ನಾನು ಜೀವಂತವಾಗಿರೋವರೆಗೂ ಅದನ್ನ ಉಳಿಸ್ಕೊಳ್ತೀನಿ. ನಿಮ್ ಹತ್ರ ದುಡ್ಡಿನ ಬಲ ಇರಬಹುದು, ಆದ್ರೆ ನಮ್ಮ ಹತ್ರ ಮರ್ಯಾದೆನೇ ಬಲ ಆಗಿದೆ. ಮರ್ಯಾದೆಗೋಸ್ಕರ ಸಾಯೋದಕ್ಕೂ ಸಿದ್ಧ, ಸಾಯಿಸೋದಕ್ಕೂ ಸಿದ್ಧ. ನಿಮ್ ದುಡ್ಡು ನಿಮ್ಗೆ ಸಿಕ್ಬಿಡತ್ತೆ. ಹುಡುಗಿ, ಹಾಗಿದ್ರೆ ಅಷ್ಟೊಂದು ಹಣನ ಅದು ಹೇಗ್ ತೀರಿಸ್ತೀಯ ಅಂತಾನು ಹೇಳ್ಬಿಡು. ಸಂಪಾದಿಸ್ತೀನಿ, ಮರ್ಯಾದೆಯಿಂದ ಸಂಪಾದಿಸ್ತೀನಿ. ಮರ್ಯಾದೆಯಿಂದ ನಿಮ್ ದುಡ್ಡನ್ನು ಕೊಟ್ಬಿಡ್ತೀನಿ. ಹೌದಾ? ಅಷ್ಟೊಂದು ಧೈರ್ಯನ? ಸರಿ, ಹಾಗಿದ್ರೆ 3 ದಿವಸ ಟೈಮ್ ಕೊಡ್ತಾ ಇದ್ದೀನಿ ನಿನಗೆ ಸಾಲದ ಹಣನ ತೀರ್ಸೋದಕ್ಕೆ. ಆದ್ರೆ ಈ 3 ದಿವಸದ ಒಳಗೆ 25,000 ತೀರ್ಸೋಕಾಗ್ಲಿಲ್ಲ ಅಂದ್ರೆ ನೀನೇ ನನ್ನ ಹತ್ರ ನಡ್ಕೊಂಡ್ಬರ್ಬೇಕಾಗತ್ತೆ. ಅದ್ಯಾಕೆ ಅಂದ್ರೆ ನನಗೆ ಮತ್ತೆ ಇಲ್ಲಿ ನಡ್ಕೊಂಡ್ಬರೋ ತೊಂದರೆ ಆಗ್ಬಾರ್ದು. ಅರೆ ಅಣ್ಣವ್ರೆ, ಇವಳೇನಾದ್ರೂ 3 ದಿನದಲ್ಲಿ ಸಾಲ ತೀರ್ಸಕ್ ಆಗ್ಲಿಲ್ಲ ಅಂದ್ರೆ ನಾನ್ ನಿಮಗೆ ಭಾಷೆ ಕೊಡ್ತಾ ಇದ್ದೀನಿ. ಹೊತ್ಕೊಂಡ್ ಹೋಗಿ, ಯಾರು ಏನು ಹೇಳಲ್ಲ. ಅತ್ಗೆ ಸಾಕ್ ಸುಮ್ನಿರಿ. ಏನ್ ಮಾತಾಡ್ತಿದ್ದೀರಾ? ನಿಮ್ಗಾದ್ರೂ ಗೊತ್ತಿದ್ಯಾ? ನೀನು ಬಾಯಿ ಮುಚ್ಕೊಂಡಿರು. ನೀ ಸುಮ್ನಿರಿ. ಹುಡುಗಿ, ಯಾಕೋ ಈ ದುಡ್ಡು ನಂಗೆ ಸಿಗೋ ತರ ಕಾಣಿಸ್ತಾ ಇಲ್ಲ. ಈಗ ನಿನಗೆ ಉಳಿದಿರೋದು ಆ ಮತ್ತೊಂದು ದಾರಿ ಮಾತ್ರ. ಮದುವೆ ಅಂತೂ ನಿನ್ ಹಣೆ ಬರದಲ್ಲಿ ಬರ್ದಿಲ್ಲ. ಉಳಿದಿರೋ ದಾರಿನ ಆರಿಸ್ಕೊಂಡ್ಬಿಡು. ಅಣ್ಣಾರ, ನೀವೇನ್ ಮಾತಾಡ್ತಾ ಇದ್ದೀರಾ? ಅಲ್ವಾ? ನಡೀರೋ. 3 ದಿವಸ. ನೋಡಮ್ಮ, ಏನಾಗಿಲ್ಲಲ್ಲ? ನೀವು ನಮ್ ಜೊತೆ ಬನ್ನಿ. ಬಿಡಿ ಇಲ್ಲಿ. ಅಯ್ಯೋ, ನಡೀರಿ ಒಳಗೆ. ಹೇಳ್ತಾ ಇದ್ದೀನಲ್ಲ, ನಡೀರಿ ಒಳಗೆ. ರಾಣಿ, ಈ ಹಣನ ಆಮೇಲೆ ಅವರು ಕೊಟ್ಬಿಡು. ಇಂಥ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಮನೆಯಲ್ಲಿ ತುಂಬಾ ಸಮಸ್ಯೆ ಇರಬೇಕು ಅನ್ಸುತ್ತೆ. ಅವ್ರಿಗೆ ಹೇಳಿಬಿಡು, ಡೆಲಿವರಿ ಅವ್ರಿಗೆ ಆಗೋವರೆಗೂ ಅವ್ರ ಸ್ಯಾಲ್ರಿನ ಅವ್ರಿಗೆ ಕಳಿಸ್ತಾ ಇರ್ತೀನಿ. ಹಾಗೆ ಡೆಲಿವರಿಯ ಎಲ್ಲ ಖರ್ಚು ನಾನು ನೋಡ್ಕೋತೀನಿ ಅಂತ. ಸರ್, ಆದರೆ ನರಪತಿ, ಇಷ್ಟು ದೊಡ್ಡ ಆರ್ಡ್ರನ್ನ ನಾವು ಇಷ್ಟು ದಿನದಲ್ಲಿ ಹೇಗೆ ಮುಗಿಸೋದು? ಕೆಲಸದವ್ರು ಏನಾದರೂ ಸಿಕ್ಕಿದ್ರಾ? ನಾವು ತುಂಬ ಹುಡುಕಿದ್ವಿ, ಆದರೆ ಕೆಲಸ ಮಾಡೋರು ಯಾರೂ ಸಿಗಲೇ ಇಲ್ಲ. ಪರವಾಗಿಲ್ಲ, ನಾನು ಲೋಕಲ್ ಸಪ್ಲೈಯರ್ ಹತ್ರ ಮಾತಾಡಿ ನೋಡ್ತೀನಿ. ನಿನ್ನ ಬೇಜವಾಬ್ದಾರಿತನದಿಂದ ಫ್ಯಾಕ್ಟ್ರಿ ನಮ್ ಕೈ ತಪ್ಪೋಯ್ತು. ಆ ಗಗನ್ ಈ ಸಂದರ್ಭನ ಉಪಯೋಗಿಸ್ಕೊಂಡು ಫ್ಯಾಕ್ಟ್ರಿನ ಮತ್ತೆ ಶುರು ಮಾಡಿದ್ದು ಅಲ್ದೆ ವ್ಯಾಪಾರನ ವಿದೇಶದವರೆಗೂ ಹಬ್ಬ ತರ ಮಾಡಿದಾನೆ. ಅಯ್ಯೋ ಮಹದೇಶ್ವರ, ನನಗಿರೋ 2 ಮಕ್ಕಳು ದಡ್ರಾಗೇ ಇದಾರಲ್ಲಪ್ಪ. ನೀನಿಲ್ಲಿ ಹೆಸರು ನೋಡಿದ್ರೆ ಅಜಯ್ ಅಂತ ಒಂದು ಚಿಕ್ಕ ಕೆಲ್ಸ ಕೊಟ್ರು ಆಗಲ್ಲ ಅಂತ ಕೈ ಎತ್ಬಿಡ್ತೀಯ. ಮತ್ತವನಲ್ಲಿ ವಿಜಯ್ ವಿದೇಶಕ್ಕೆ ಕಳಿಸ್ದೆ ಚೆನ್ನಾಗಿ ಓದ್ಲಿ ಅಂತ. ಆದ್ರೆ ಓದೋದೊಂದು ಬಿಟ್ಟು ಬೇರೆ ಎಲ್ಲ ಕೆಲಸ ಚೆನ್ನಾಗಿ ಮಾಡ್ತಿದ್ದಾನೆ. ಕೇಳಿಸ್ಕೊ ಇಲ್ಲಿ, ಇದು ಹೀಗೆ ಮುಂದುವರೆದ್ರೆ ಎಲ್ಲ ನಮ್ಮ ಕೈಯಿಂದ ಜಾರ್ ಹೋಗಿ ಆ ಗಗನ್ ಮುಷ್ಟಿಯಲ್ಲಿ ಸೇರುತ್ತೆ. ಈ ವಂಶ, ಫ್ಯಾಕ್ಟ್ರಿ, ಆಸ್ತಿ, ಅಂತಸ್ತು, ಜಮೀನು ಎಲ್ಲವೂ. ಇದರಿಂದ ಏನು ಉಪಯೋಗ? ಎಲ್ಲನೂ ದೊಡ್ಡ ಮಗಂದೇ ಆಗುತ್ತಲ್ವಾ? ಅಪ್ಪಾಜಿ ಹೇಳಿದಾರಲ್ವಾ? ಹಾ, ನೋಡಪ್ಪ, ಹರಿದ್ವಾರಕ್ಕೆ ಹೋಗಕ್ಕೆ ನನ್ಗೊಂದು ಟಿಕೆಟ್ ಮಾಡಿಸು. ಅಲ್ಲಮ್ಮ, ಹರಿದ್ವಾರಕ್ಕೆ ಯಾಕೆ? ಅಯ್ಯ, ನೀನು ಬುದ್ಧಿ ಸತ್ತು ಹೋಗಿದ್ಯಲ್ಲ, ಶ್ರಾದ್ದ ಮಾಡಿಸ್ಲೇಬೇಕಲ್ವಾ? ಅಯ್ಯೋ ದಡ್ಡ, ಗಗನ್ ಮದುವೆಗೆ ಒಪ್ಕೊಂಡ್ರೆ ತಾನೆ ಅವನಿಗೊಂದು ಮಗು ಅಂತ ಆಗೋದು. ಆದ್ರೆ ಮದುವೆ ಆಗಕ್ಕೆ ನಾವ್ ಬಿಡಲ್ವಲ್ಲ. ಅವ್ರು ಅನ್ಕೊಂಡಿದ್ ಯಾವ್ದು ಆಗ್ಲಿಲ್ಲ ಅಂದ್ರೆ ಎಲ್ಲ ಬರೋದು ನಿನ್ನ ಪಾಲಿಗೆ ಅಲ್ವಾ?
ಏನ್ರಿ? ನೀವಿಬ್ರು ಹೊರಗಡೆ ಹೋಗ್ತಿದ್ದೀರಾ? ಅಮ್ಮಾಜಿ ಆಶ್ರಮ ಕರೆದಿದ್ದಾರೆ. ಗಗನ ಮದುವೆ ಮಾಡ್ತದಕ್ಕೊಂದು ಹುಡುಗಿ ಜಾತಕ ಬಂದಿದೆಯಂತೆ. ನಿಜವಾಗ್ಲೂನಾ? ಅದು ಹಾಗಾದ್ರೆ ನಾನು ನಿಮ್ ಜೊತೆ ಬರ್ತೀನಿ. ಹುಡುಗಿನ ನಾನು ನೋಡ್ ಒಪ್ಕೋಬೇಕಲ್ವಾ? ಗಗನ್ ಕುಮಾರ ನನಗೂ ಮಗನೇ. ನನ್ನ ಮಗನ್ ಜೀವನಕ್ಕೆ ಕಾಲಿಡೋ ಅಂತ ಭಾಗ್ಯಶಾಲಿ ಹೆಣ್ಣಿನ ಕುಂಡ್ಲಿನ ನಾನು ಸ್ವತಃ ನೋಡ್ಬೇಕು. ಹೋಗಣ್ವಾ? ಬನ್ನಿ ಅಕ್ಕ. ಅಕ್ಕನ್ ನಾನ್ ಕರ್ಕೊಂಡ್ ಬರ್ತೀನಿ. ಬನ್ನಿ. ಪೂಜಾ, ಬಿಡು ಇದನ್ನ. ಮಾ, ತಗೋ ಇದನ್ನ. ಇದರಲ್ಲಿ ನಿನ್ ಬಟ್ಟೆ ಎಲ್ಲ ಇದೆ, ಸ್ವಲ್ಪ ದುಡ್ಡು, ಊಟನೂ ಇದೆ. ನೀನು ಇಲ್ಲಿಂದ ಓಡ್ ಹೋಗು. ಆಮೇಲೆ ಏನಾಗತ್ತೋ ನಾನು ಎಲ್ಲ ನೋಡ್ಕೋತೀನಿ. ನೀನು ಮೊದ್ಲು ಇಲ್ಲಿಂದ ಓಡ್ ಹೋಗು. ನಿನ್ ಮಗಳಿಗೆ ಧೈರ್ಯ ತುಂಬೋ ಬದಲು ಓಡ್ ಹೋಗು ಅಂತ ಹೇಳ್ತಾ ಇದ್ಯಾ? ನನ್ನ ಮಾತ್ ಕೇಳು. ನಿನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಅಯ್ಯೋ, ನಾನ್ ಓಡ್ ಹೋಗೋದ್ರಿಂದ ಸಮಸ್ಯೆ ತೀರ್ ಹೋಗಲ್ಲ ಅಲ್ವಾ? ಮಾವ ಖರ್ಚು ಮಾಡಿರೋ ದುಡ್ಡು ಅದಾಗದೆ ವಾಪಸ್ ಬರಲ್ಲ ಅಲ್ವಾ? ನಾನ್ ಓಡ್ ಹೋದ್ರೆ ನಿನಗ್ ಮಾತ್ರ ಖುಷಿ ಸಿಗ್ಬೋದು. ಮಾ, ಊರಿನವರು ತುಂಬಾ ಕೆಟ್ಟದಾಗಿ ಮಾತಾಡ್ತಾರೆ. ನಾನ್ ಹೋಗ್ತಿದ್ದ ಹಾಗೆ ನಿನಗ್ ಬದುಕೋದನ್ನು ಕಷ್ಟ ಮಾಡ್ಬಿಡ್ತಾರೆ. ಮಾ, ಚಿಕ್ಕ ವಯಸ್ಸಲ್ಲಿ ನೀನೇ ಹೇಳ್ಕೊಟ್ಟಿದ್ದೆ ಅಲ್ವಾ, ಓಡೋದು ಬರೀ ಟಯರ್ ಮತ್ತೆ ಧೈರ್ಯ ಇಲ್ದಿರೋರು. ನಿಜವಾದ ಸತ್ಯವಂತರು, ಸತ್ಯ ಅದೇನೋ ಇತ್ತಲ್ಲಮ್ಮ, ಹೇಳಮ್ಮ. ಸತ್ಯವಂತರು ನಿಲ್ತಾರೆ, ಮತ್ತೆ ಕಡೆ ಉಸಿರಿರೋವರೆಗೂ ಹೋರಾಡ್ತಾರೆ. ತಗೋ, ಇದನ್ನ ಹುಷಾರಾಗಿಡು. ಇದು ಮಾವನ್ ಖರ್ಚ್ಗೋಸ್ಕರ. ಮಿಕ್ಕಿರೋ ದುಡ್ಡನ್ನ ದಾವಣಿ ಮಾರಿ ಸಂಪಾದಿಸ್ತೀನಿ.